ಕನ್ನಡಕ್ಕೆ ಅವಮಾನ ಮಾಡಿದಂತಹ ಆರೋಪಿ ಎಚ್ಆರ್ ಮ್ಯಾನೇಜರ್ನನ್ನ ಬೆಂಗಳೂರಿನ ಸಂಜಯ್ ನಗರ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಆರ್ಎಂಸಿ ಲೇಔಟ್ನಲ್ಲಿ ವಾಸವಿದ್ದಂತ ದೆಹಲಿ ಮೂಲದ ಎಚ್ಆರ್ ಮ್ಯಾನೇಜರ್ ಸಾತ್ವಿಕ್ ಸಚ್ಚಾರ್ನನ್ನ ಬಂಧಿಸಲಾಗಿದೆ. ಜೂನ್ 18ರಂದು ಸಾತ್ವಿಕ್ ಆನ್ಲೈನ್ನಲ್ಲಿ ಒಂದು ಫುಡ್ ಅನ್ನು ಆರ್ಡರ್ ಮಾಡಿರ್ತಾರೆ. ಈ ವೇಳೆ ಖಾಸಗಿ ಕಂಪನಿಯ ಡೆಲಿವರಿ ಬಾಯ್ ಅನಿಲ್ 5 ನಿಮಿಷ ತಡವಾಗಿ ಆನ್ಲೈನ್ ಫುಡ್ ತಂದಿರ್ತಾರೆ. ಹೀಗಾಗಿ ಅನಿಲ್ ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಿ ಅಂತ ಕನ್ನಡದಲ್ಲಿ ಕೇಳಿರ್ತಾರೆ. ಇದರಿಂದ ಆಕ್ರೋಶಗೊಂಡಿದ್ದಂತ ಸಾತ್ವಿಕ್ ಕನ್ನಡದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದ. ಹೀಗಾಗಿ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಬಿಎಂ ಅನಿಲ್ ಸಾತ್ವಿಕ್ ವಿರುದ್ಧ ಒಂದು ದೂರನ್ನ ನೀಡಿರ್ತಾರೆ. ಇದೀಗ ಸಂಜಯ್ ನಗರ ಪೊಲೀಸರು ಐಪಿಸಿ ಸೆಕ್ಷನ್ 153A 504 ಅಡಿ ಸಾತ್ವಿಕ್ ವಿರುದ್ಧ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ಕನ್ನಡದಲ್ಲಿ ಕ್ಷಮಿಸಿ ಅಂತ ಹೇಳಿ ಡೆಲಿವರಿ ಬಾಯ್ ಕೇಳಿದ್ದಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಾತ್ವಿಕ್ ಆ ಸಂದರ್ಭದಲ್ಲಿ ಅವಹೇಳನಕಾರಿಯಾಗಿ ಮಾತನಾಡೋದಲ್ಲದೆ ಒಂದು ಸಂದರ್ಭದಲ್ಲಿ ನಿಂದಿಸಿದ್ರು ಅಂತಲೂ ಕೂಡ ತಿಳಿದು ಬಂದಿದೆ. ಹೀಗಾಗಿ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಹಾಗೆ ಸಹಜವಾದ ಒಂದು ಕುತೂಹಲ ಅಂತಂದ್ರೆ ಏನು ಅಂತದ್ದು ನಡೆದಿತ್ತು, ಅನಿಲ್ ಅವರು ಈ ರೀತಿಯಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ದಾಖಲು ಮಾಡೋದಕ್ಕೆ ಏನ್ ಕಾರಣ ಆಯ್ತು ಅನ್ನೋದು ಸಹಜವಾಗಿ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವರ ಜೊತೆಗೆ ಅನಿಲ್ ಅವರು ಕೂಡ ಇದ್ದಾರೆ. ಹಾಗೆ ವಿಷ್ಣು ಪ್ರಸಾದ್, ಏನಂತಾರೆ ಅನಿಲ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ? ಅಂದ್ರೆ ಈ ದೂರು ದಾಖಲಿಸಬೇಕು ಅನ್ನುವಂತ ಸಿಟ್ಟು ಅವ್ರಿಗೆ ಅನ್ಸಿದ್ ಯಾಕೆ? ಆ ಸಂದರ್ಭ ಅವ್ರನ್ನ ಹೇಗೆ ದೂರು ದಾಖಲಿಸೋ ತನಕ ಮುಂದೆ ತಳ್ಕೊಂಡು ಹೋಯ್ತು ಅಂತ? ಹೌದು ಮಾಲ್ತೇಶ್, ಹೌದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಈಗ ಅನಿಲ್ ಅವರು ಸಹಿತ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡೋಣ ಕೇಳ್ಬೋದು. ಯಾಕಂತಂದರೆ ಕರ್ನಾಟಕಕ್ಕೆ ಬಂದು ಕನ್ನಡದ ನೆಲದಲ್ಲಿ ಕನ್ನಡದ ಅನ್ನ ತಿನ್ಕೊಂಡು ಕನ್ನಡದ ನೀರು ಕುಡ್ಕೊಂಡು ಕನ್ನಡ ಭಾಷೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಅಂತಂದರೆ ಎಲ್ಲಿಂದೆಲ್ಲ ಬಂದು ಇಷ್ಟೆಲ್ಲ ದುರಂಕಾರ ಮೆರೀತಾರೆ ಅಂದರೆ ನಿಜಕ್ಕೂ ಅದೊಂದು ರೀತಿ ಪ್ರಶ್ನೆಗೆ ಉಳ್ಕೊಳ್ಳುವಂಥದ್ದು. ಅಂಥದ್ದು ಅವ್ರು ಏನು ಮಾಡಿದ್ರು ಅನ್ನುವಂಥದ್ದು ಸಹಿತ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ದೂರದರಾಗಿರುವಂತಹ ಅನಿಲ್ ಅವರಿಗೆ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ನಾವು ಕೂಡ ಮಾತಾಡ್ಬೋದು, ಕೇಳ್ಬೋದು. ಅನಿಲ್ ಅವರೇ, ಈಗ ಈ ಘಟನೆಯಲ್ಲಿ ನಿಮಗೆ ಆ್ಯಕ್ಚುಲಿ ಹೋಗಿದ್ದು ಯಾವತ್ತು, ಏನಾಯಿತು ಇನ್ಸಿಡೆಂಟ್? ಸರ್, ಆ ದಿನ ಭಾನುವಾರ ರಾತ್ರಿ 8:55 ಸುಮಾರಿಗೆ ನನಗೆ ಮೆಸೇಜ್ ಬಂತು. ನಮ್ಮದು ಆನ್ಲೈನ್ ಫುಡ್ ಡೆಲಿವರಿ ಕಂಪ್ನಿ. ಸೊ ನಮಗೆ ರೆಸ್ಟೋರೆಂಟ್ ಅಡ್ರೆಸ್ಸು ಮತ್ತು ಕಸ್ಟಮರ್ ಅಡ್ರೆಸ್ ನಮಗೆ ನಮ್ಮ ಆ್ಯಪ್ನಲ್ಲಿ ಶೋ ಆಗುತ್ತೆ. ನಾವು ಆ ಪ್ರಕಾರ ನಾವು ಪ್ರೋಸೆಸ್ ಮಾಡ್ತೀವಿ. ಆ ದಿನ 8:55 ಸುಮಾರು ಮಳೆ ಬರ್ತಾಯಿತ್ತು. ರೆಸ್ಟೋರೆಂಟ್ಗೆ ಹೋದೆ, ಫ್ರೆಶ್ ಫುಡ್ ಪ್ರಿಪೇರ್ ಮಾಡಿಸ್ಕೊಂಡೆ ನಾವು ತೊಗೊಂಡೋಗೋದು. ಸೊ ಸ್ವಲ್ಪ ಅಲ್ಲಿ ಡಿಲೇ ಆಯಿತು ಅವ್ರು ಮಾಡಿಕೊಡ್ಲಿಕ್ಕೆ, ಒಂದು 25 ನಿಮಿಷ. ನಾನು ಅಲ್ಲಿಂದ 7 ನಿಮಿಷಕ್ಕೆ 2 ಕಿಲೋಮೀಟರ್ ಗಾಡಿ ಓಡಿಸಿದ್ದೀನಿ. ತಗೊಂಡು ಬೇಗನೆ ಹೋಗಿ ಅವರಿಗೆ 9:32 ಸುಮಾರಿಗೆ 8:55 ಬಂದಿದ್ದ ಆರ್ಡ್ರನ್ನ 9:32 ಸುಮಾರಿಗೆ ತುಂಬಾ ಬೇಗನೆ ಆ್ಯಕ್ಚುಲಿ ಅದು ಮಾಡಿದ್ವಿ ನಾವು. ತೊಗೊಂಡೋಗಿ ಕೊಟ್ಟೆ. ಊಟ ಇಸ್ಕೊಂಬಿಟ್ಟು ಇವು ಇಡಿಯಟ್ ಫಸ್ಟು ಏನಕ್ಕೆ ಲೇಟ್ ಆಯಿತು ಅಂತ ಕೇಳಿದ್ರು. ಸರ್, ರೆಸ್ಟೋರೆಂಟಲ್ಲಿ ಡಿಲೇ ಆಯಿತು ಅಂದೆ. ಅವಾಗ ಇವು ಇಡಿಯಟ್ ಸ್ಟುಪಿಡ್, ನಾನು ಆಲ್ರೆಡಿ ರೆಸ್ಟೋರೆಂಟಿಗೆ ಕಾಲ್ ಮಾಡಿದ್ದೀನಿ, ನೀನು ಊಟ ತೊಗೊಂಡು ಎಲ್ಲೆಲ್ಲ ಸುತ್ಕೊಂಡು ಇವಾಗ ಬಂದ್ಬಿಟ್ಟು ಇಲ್ಲಿ ಕತೆ ಹೇಳ್ತಾ ಇದೆಯಾ ಅಂತ ಬೈದರು. ನಾನು ಸರ್ ಕರೆಕ್ಟಾಗಿ ಮಾತಾಡಿ, ನಾನು ಅದಷ್ಟನ್ನು ಹಿಂದಿನ ಹೇಳಿದೆ. ಯಾವ ಭಾಷೆಯಲ್ಲಿ? ಹಿಂದಿನಲ್ಲಿ ಬೈದರು. ನಾನು ಅವ್ರಿಗೆ ಹಿಂದಿನಲ್ಲೇ ಅದಷ್ಟನ್ನು ಇದು ಎಕ್ಸ್ಪ್ಲನೇಷನ್ ಅಲ್ಲಿವರೆಗೂ ಎಕ್ಸ್ಪ್ಲನೇಷನ್ ಕೊಟ್ಟೆ. ಸರ್, ಇದು ರೆಸ್ಟೋರೆಂಟ್ ಪ್ರಾಬ್ಲಮ್ಮು, ನೀವೇನಾದ್ರು ಮಾತಾಡೋಗಿರೋ ರೆಸ್ಟೋರೆಂಟಲ್ಲಿ ಮಾತಾಡ್ಕೊಳ್ಳಿ ಸರ್, ಇಲ್ಲ ಕಸ್ಟಮರ್ ಕೇರಲ್ಲಿ ಮಾತಾಡಿ ಅಂತ ಹೇಳಿದ್ರೆ, ಇಲ್ಲ ಅವರು ಇಡಿಯಟ್ ನನಗೆ ಹೇಳಕ್ಕೆ ಬರಬೇಡ ನೀನು, ಡೋಂಟ್ ಟಾಕ್ ಅನ್ಕೊಂಡು ಮತ್ತೆ ಬೈದರು. ಕರೆಕ್ಟಾಗಿ ಮಾತಾಡ್ರಿ, ಏನು ರೀ ಆ ಥರ ಬೈತಿದ್ದೀರ, ಹೇಳ್ತೀರ ಅದನ್ನೇ ಬೈತಿದ್ದೀರಲ್ರಿ ನೀವು, ನನ್ನ ಹತ್ರ ಮಾತಾಡೋಕೆ ಹೋಗ್ಬೇಡಿ, ನೀವು ಮಾತಾಡೋಗಿರೋ ಕಸ್ಟಮರ್ ಕೇರ್ ಮಾತಾಡ್ಕೊಂಡು ನಾನು ಸ್ಟೆಪ್ಸ್ ಇಳಿತಾ ಇದೆ, ಫಸ್ಟ್ ಫ್ಲೋರಲ್ಲಿ ಸ್ಟೆಪ್ಸ್ ಇಳಿತಾ ಇದೆ. ಕನ್ನಡದಲ್ಲಿ ನಾನು ಮಾತಾಡಿದ್ದಕ್ಕೆ ನೆಕ್ಸ್ಟ್ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಡೋಂಟ್ ಯೂಸ್ ಯುವರ್ ಡರ್ಟಿ ಲ್ಯಾಂಗ್ವೇಜ್ ಫ್ರಂಟ್ ಆಫ್ ಮೀ ಅಂತ ಹೇಳಿದ್ರು. ನನಗೆ ತುಂಬ ನೋವಾಗೋಯ್ತು. ಅವಾಗ ನಾನು ಕನ್ನಡದಲ್ಲೇ ನಾನು ಮಾತಾಡಿದೆ. ಅಷ್ಟು ಹೇಳಿದ್ಮೇಲೆ ಅವ್ರ ಭಾಷೆಯಲ್ಲಿ ಮಾತಾಡೋ ಅವಶ್ಯಕತೆ ನನಗಿಲ್ಲ, ನಾನು ಕನ್ನಡದಲ್ಲೇ ಮಾತಾಡಿದೆ. ಕರ್ನಾಟಕದಲ್ಲಿದ್ದೀರಾ, ಫಸ್ಟ್ ಕನ್ನಡ ಕಲೀರಿ, ನೀವು ಕಲೀರಿ, ನನಗೆ ಕನ್ನಡ ಮಾತಾಡೋ ಅಂತ ಹೇಳಕ್ಕೆ ಬರಬೇಡಿ, ಕನ್ನಡ ಫಸ್ಟ್ ಕರೆಕ್ಟಾಗಿ ಮಾತಾಡಿ. ನೀವು ಏನು ಮಾತಾಡ್ತಿದ್ದೀರಾ, ನೀವೇನೋ ಮಾತಾಡೋಗಿ ನಾವು ಕಸ್ಟಮರ್ ಕೇರ್ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಲ್ಯಾಂಗ್ವೇಜ್ ನೀವು ಬೈತಾ ಇದ್ದೀರಾ ಅಂದರೆ ಐ ಫಕ್ ಯುವರ್ ಕನ್ನಡ ಲ್ಯಾಂಗ್ವೇಜ್ ಅಂದ್ಬಿಟ್ರು. ನನಗೆ ಅದು ತುಂಬಾ ಹರ್ಟ್ ಆಗೋಗ್ಬಿಡ್ತು, ತಡ್ಕೊಳಕ್ಕಾಗಿಲ್ಲ. ಕೆಳಗಡೆ ಮನೆಯವರು ಕೂಡ ಇದ್ದರು. ಕೆಳಗಡೆ ಮನೆಯವರು ಅವ್ರಿಗೆ ಹೋಗಿ ಹೇಳಿದೆ, ನೋಡಿ ಸರ್ ನಮ್ಮೂರಲ್ಲಿ ಇತ್ಕೊಂಡು ನಮ್ಮ ಭಾಷೆಗೆ ಈ ಥರ ಬೈತಾ ಇದ್ದಾರೆ ಅಂತ ನಾನು ಅವ್ರಿಗೂ ಕೂಡ ಹೇಳಿದೆ. ಅವರು ಮಾಮೂಲಿ ಅವನು ಹಾಗೇನಪ್ಪ ಹೋಗಿ ಅಂತ ಹೇಳಿದ್ರು. ಫಸ್ಟ್ ಫ್ಲೋರಿಗೆ ಬಂದು ನಿಂತ್ಕೊಂಡು ಸುವರ್ ಗೆಟ್ ಲಾಸ್ಟ್ ಅಂತ ಅಂದ್ಬಿಟ್ಟು ಬಾಸ್ಟರ್ಡ್ ಅಂದ್ಬಿಟ್ಟು ಬಾಗಿಲು ಹಾಕೊಂಡ್ಬಿಟ್ರು. ಸೊ ಅಷ್ಟಾಯಿತು ಸರ್ ಅವತ್ತು. ಇಷ್ಟೆಲ್ಲ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ನೀವು ಅವ್ರ ಬೈದಾಗ ಅವಾಗ ಪ್ರತಿಕ್ರಿಯೆ ಕೊಡಲಿಲ್ಲ, ಏನು ಕೇಳಲಿಲ್ಲ ಅವ್ರು? ಮತ್ತೆ ಸರ್ ಅದೇ ಸರ್, ನಾನು ಇಷ್ಟು ಹೇಳಿದೆ ಕರೆಕ್ಟಾಗಿ ಮಾತಾಡಿ. ಯಾಕೆಂದ್ರೆ ಈಗ ಅವರೊಬ್ಬರು ಕಸ್ಟಮರು, ನಾವು ಅವ್ರಿಗೆ ಹಿಡ್ಕೊಂಡು ಹೊಡೆಯೋಕ್ಕಾಗಲ್ಲ. ಬಟ್ ಅವ್ರು ಬೈದರು ಅಂತ ನಾವು ಆ ಥರ ಒಳಗರಾಗಿ ಬೈಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ನಾವು ಒಳ್ಳೆ ರೀತಿಯಲ್ಲಿ ಹೇಳಿದೆ, ಕನ್ನಡದಲ್ಲಿದ್ದರೆ ಕನ್ನಡ ಮಾತಾಡಿ, ಫಸ್ಟ್ ನೀವು ಕರೆಕ್ಟಾಗಿ ಮಾತಾಡಿ ಅಂತ ನಾನು ಅಷ್ಟು ಹೇಳ್ತಾ ಇದ್ರು. ನಾನು ಕನ್ನಡ ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಡೋಂಟ್ ಯೂಸ್ ಯುವರ್ ಡರ್ಟಿ ಲ್ಯಾಂಗ್ವೇಜ್ ಫ್ರಂಟ್ ಆಫ್ ಮೀ ಅಂತ ಹೇಳಿದ್ರು. ಅಂದರೆ ನಮ್ಮ ಭಾಷೆ ಮಾತಾಡಬೇಡಿ ಅಂತ ಹೇಳ್ತಾರೆ. ಮತ್ತು ಐ ಫಕ್ ಯುವರ್ ಕನ್ನಡ ಲ್ಯಾಂಗ್ವೇಜ್ ಅಂದರೆ ಆ ವರ್ಡ್ಗೆ ಏನಿದೆ ಅಂತ ನಿಮಗೆ ಗೊತ್ತು. ನನಗೆ ಅದು ತುಂಬ ಹರ್ಟ್ ಆಯಿತು. ಈ ಬಾಸ್ಟರ್ಡ್ ಅನ್ನೋ ವರ್ಡು, ಈ ಫಕ್ ಅಂತ ಏನಿದೆ ಅದನ್ನೆಲ್ಲ ಯೂಸ್ ಮಾಡೋಣ. ನನ್ನ ತಾಯಿ ಭಾಷೆಗೆ ಬೈದಿದ್ದು
ನನಗೆ ಸಹಿಸ್ಕೊಳಕ್ಕಾಗಿಲ್ಲ. ಅದರಿಂದ ನಾನು ಆ ದಿನ ರಾತ್ರಿ ನನ್ನ ಕಂಪ್ನಿ ಮ್ಯಾನೇಜರ್ ಫೀಲ್ಡ್ ಮ್ಯಾನೇಜರ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟೆ. ಅವರು ನೆಕ್ಸ್ಟ್ ಡೇ ಬನ್ನಿ ಈ ಥರ ಹೋಗೋಣ, ಈ ಥರ ಆಗಿದೆ ನಮ್ಮ ಭಾಷೆ ಬೈದಿದ್ದಾರೆ ಅಂತ. ಅವರು ಕಂಪ್ನಿ ಏರಿಯಾ ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಹೇಳಿದ್ರು. ನನಗೆ ಅಲ್ಲಿಂದ ಯಾವುದೂ ಸಪೋರ್ಟ್ ಸಿಗಲ್ಲ. ನಾನು ಆ ದಿನ ಮತ್ತೆ ಬೆಳಿಗ್ಗೆ ನನಗೆ ಅದು ತುಂಬಾ ಹರ್ಟ್ ಆಯಿತು. 2 ದಿನ ತುಂಬ ಸಫರ್ ಮಾಡಿದ್ದೀನಿ. ಈ ನಾವು ಇಲ್ಲಿ ಹುಟ್ಟಿ ಬೆಳೆದು ನಮ್ಮ ಭಾಷೆನ ನಾವೇ ಕಾಪಾಡ್ಕೊಳ್ಳೋಕ್ಕಾಗಿಲ್ಲ, ಯಾವುದೋ ಹೊರಗಡೆಯಿಂದ ಬಂದಿರೋ ಬಾಯಿಗೆ ಕೊಡ್ತೀವಿ ಅಂತಂದರೆ ನಾವು ಇದ್ರೂ ಒಂದೇ ಇಲ್ಲದೇ ಇದ್ರೂ ಒಂದೇ. ಸೊ ಈಗ ಅವತ್ತನ್ನು ಬಂಧಿಸಿದ್ರು, ಪೊಲೀಸರಿಗೆ ಬಿಡುಗಡೆ ಮಾಡುವಂಥ ಕೆಲಸ ಕೂಡ ಮಾಡಿದ್ರು. ಅದಾದ ಬಳಿಕ ಇಷ್ಟೆಲ್ಲ ತಪ್ಪು ಮಾಡಿದ್ರು, ನಾನೇನಾದ್ರು ಕ್ಷಮೆ ಕೇಳಿದ್ದು, ನಾ ಏನು ಮಾಡ್ತಿದ್ದೀನಿ ಇವಾಗ? ಹೌದು ಸರ್, ನಾನು ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಯವರಿಗೆ ವಿಷಯನ ಮುಟ್ಟಿಸಿ ಅವರೆಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. 2ನೇ ದಿನ ಮಂಗಳವಾರ ರಾತ್ರಿ ನಾನು ಎಲ್ಲರನ್ನೂ ಕರ್ಕೊಂಡು ಹೋಗಿ ಕಂಪ್ಲೇಂಟ್ನ ಕೊಟ್ಟೆ ಸ್ಟೇಷನಲ್ಲಿ. ನನ್ನ ಕಂಪ್ನಿಯ ಸಹಪಾಠಿಗಳೆಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ರು. ಎಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಪೊಲೀಸ್ನವ್ರು ವಿಷಯನ ತಿಳಿದ ತಕ್ಷಣ ಅವರು ಕೂಡ ಶಾಕ್ ಆದರು. ಇಲ್ಲಿ ಬಂದು ಇಲ್ಲಿ ಇತ್ಕೊಂಡು ನಮ್ಮ ಭಾಷೆಗೆ ಆ ಥರ ಮಾತಾಡ್ತಿದ್ದಾನ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ವರೆಗೂ ವಿಷಯ ಹೋಯಿತು. ಡಬಲ್ ಸ್ಟಾರು ಪ್ರತಿಯೊಬ್ಬರು ಒಂದು PC ಇಂದ ಹಿಡಿದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು. ಕಂಪ್ಲೇಂಟ್ನ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಎಕ್ಸ್ಪ್ಲನೇಷನ್ ಕೊಟ್ಟೆ, ಈ ಥರ ಆಗಿದೆ ಸರ್, ಈ ಥರ ಆಗಿದೆ ಅಂದ ತಕ್ಷಣ ಸಬ್ ಇನ್ಸ್ಪೆಕ್ಟರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. ಅವ್ರನ್ನ ಕಳಿಸಿ ಬೆಳಗ್ಗೆ ಇವ್ರನ್ನ ಕರೆಸಿ 6 ಗಂಟೆಗೆ 7ವರೆಗೆ ಡ್ಯೂಟಿ ಹೊರಟಾಗ್ತಾನೆ ಅವನು. ಅದರಿಂದ ಇವ್ರನ್ನ ಕರೆಸಿ ಅವ್ರನ್ನ ಕರ್ಸ್ಕೊಂಡು ಬನ್ನಿ ಅಂತ ಕರ್ಕೊಂಡು ಬರೋಕ್ಕೆ ಹೇಳಿ ಅಂತ ಹೇಳಿದ್ರು. ಬೆಳಿಗ್ಗೆ PC ಅವ್ರನ್ನ ಕರ್ಕೊಂಡು ನಾನು ಮನೆ ಹತ್ರ ಹೋದೆ. 6 ಗಂಟೆಗೆ ಸ್ಟೇಷನ್ ಹತ್ರ ಬಂದೆ. 6:20 ನಾನು ಅವ್ರ ಮನೆ ಹತ್ರ ಹೋದೆ. ಯಾವಾಗಲೂ ನಿಮ್ಮ ಹತ್ರ ರೆಸ್ಪಾನ್ಸ್ ಮಾಡಿ ಯಾವಾಗ ಅವ್ನು ಕ್ಷಮೆ ಕೇಳಿದೆ ಸರ್? ಅದೇ ಅಲ್ಲಿಂದ ಕರ್ಕೊಂಡು ಬಂದ್ವಿ. ಮನೆಯಿಂದ ಅರ್ಧ ಗಂಟೆ ಕಾಯಿಸ್ತಾ PC ಅವ್ರನ್ನು. ಅವ್ರಿಗೂ ಕೂಡ ಮನೆ ಕರೀತಿದ್ದಾರೆ ಬಾರಪ್ಪ ಅಂತ PC ಅವ್ರು ಕರೀತಾ ಇದ್ದಿದ್ದಕ್ಕೆ ಡೌನ್ ಶೌಟ್, ನಾನು ಬರ್ತೀನಿ ವೆಯ್ಟ್ ಮಾಡಿ ಅಂತೇಳಿ ಅವರ ಶೇವಿಂಗ್ ಎಲ್ಲ ಮಾಡ್ಕೊಂಡು ಅರ್ಧ ಗಂಟೆ ಕಾಯಿಸಿ ಆಮೇಲೆ ಬಂದರು. ಸ್ಟೇಷನ್ಗೆ ಬಂದರು. ಸ್ಟೇಷನ್ ಮುಂದೆ ರೈಟ್ರ್ ಮುಂದೆ ಕಾಲಾಡಿಸ್ಕೊಂಡು ಕೂತಿದ್ರು. ಅವರು ಕೇಳಿದ್ದಕ್ಕೆ ಅವ್ರಿಗೂ ಡೌನ್ ಶೌಟ್ ಅಂತ ಬೈದ. ಅದನ್ನು ಬೇಕಾದ್ರೆ ಅವ್ರನ್ನೇ ಕೇಳ್ಕೊಬೋದು ಹೇಳ್ತಾರೆ. ಅದಾದಮೇಲೆ ನಾವು ಕಂಪ್ಲೇಂಟ್ ಕೊಟ್ವಿ. ನನ್ನ ಎಲ್ಲ ಸಹಪಾಠಿಗಳು ಪ್ರಶಾಂತ್ ಕಲ್ಲೂರ್ ಅನ್ನೋ ನಮ್ಮ ವೀರಶೈವ ಸಂಘದ ಅಧ್ಯಕ್ಷರು, ಮುಖಂಡರು, ಅವರು ತುಂಬಾ ಸಪೋರ್ಟ್ ಮಾಡೋದು ವಿಚಾರದಲ್ಲಿ ಸ್ಟೇಷನ್ವರೆಗೆ ಬಂದರು. ನಮ್ಮ ಹುಡುಗರಿಗೆ ಈ ಥರ ಅನ್ಯಾಯ ಆಗಿದೆ ಅಂತೇಳಿ. ಕೊನೆಯದಾಗಿ ಈಗ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಬೇರೆ ಗ್ರಾಹಕರಿಗೆ ಏನು ಹೇಳ್ತಿರ್ತೀವಿ ಸರ್? ಇಲ್ಲಿ ಏನಂತಂದರೆ ಇದನ್ನು ಹೇಳ್ಬಿಡ್ತೀನಿ. ಸೊ ಅವತ್ತು ನನಗೆ ಎಲ್ಲ ಸಪೋರ್ಟ್ ಮಾಡಿದ್ರು ತುಂಬ ಇಂಪಾರ್ಟೆಂಟ್. ವಾಟರ್ ನಾಗರಾಜ್ ಸರ್ ಕೂಡ ಫೋನ್ ಮಾಡಿ ಫೋನಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟರು ಏನು ನೋಡಿ ಅಂತ. ಎಲ್ಲರೂ ನಾವು ಸೇರ್ಕೊಂಡ್ಮೇಲೆ ಅವ್ನಿಗೆ ಭಯ ಬಂತು. ಅವ್ರ ಮನೆ ಓನರ್ ಬಂದರು. ಅವರು ನಮ್ಮ ಭಾಷೆಗೆ ಹಿಂಗೆ ಬೈದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಭಾಷೆಗೆ ನೀನು ಅವ್ರ ಹತ್ರ ಕ್ಷಮೆ ಕೇಳಿದ್ರೆ ಅಷ್ಟೇ ನಿನಗೆ ಕ್ಷಮೆಯಾಚನೆ ಸಿಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ನನ್ನ ಮನೆ 4 ತಿಂಗಳು ಖಾಲಿ ಇದ್ರೂ ಚಿಂತೆ ಇಲ್ಲ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮಗೆ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಹೊರಟೋಗ್ಬಿಟ್ರು. ಅದಾದಮೇಲೆ ಅವ್ನು ನಮ್ಮ ಹತ್ರ ಕ್ಷಮೆ ಕೇಳೋಣ. ಅವಾಗ ಭಯ ಬಂತು ಅವನಿಗೆ. ಎಲ್ಲ ಸಂಘಟನೆಯವ್ರನ್ನೆಲ್ಲ ನೋಡಿದ್ರೆ ನಮ್ಮ ಎಲ್ಲ ಸಹಪಾಠಿಗಳನ್ನ ನೋಡಿ ಅವಾಗ ಗೊತ್ತಾಯಿತು ಅನ್ಸುತ್ತೆ ಅವನಿಗೆ. ಅವಾಗ ಕ್ಷಮೆನ ಕೇಳ್ದ. ನಾವು ಕಂಪ್ಲೇಂಟ್ ಕೊಟ್ವಿ. FIR ಆಯಿತು. FIR ಆದಮೇಲೆ ಅವಾಗ ಕ್ಷಮೆನ ಕೇಳ್ಕೊಂಡ. ನಾನು ಮಾಡಿ ತಪ್ಪಾಯಿತು, ಕ್ಷಮಿಸಿ, ಇನ್ನು ಮುಂದೆ ನಾನು ಕನ್ನಡಿಗರನ್ನ ನಾನು ಅಣ್ಣ ತಂಗಿರೋ ಅಕ್ಕ ತಂಗಿರೋ ಥರ ತಿಳ್ಕೊತೀನಿ ಅಂತೇಳಿ ಒಂದು ಅಪಾಲಜಿನ ಬರ್ಕೊಟ್ಟ. ಬಟ್ ನಾವು ಕಂಪ್ಲೇಂಟ್ ಕೊಟ್ಟು FIR ಆಗಿತ್ತು. ಸೊ ಈಗ ನೆಕ್ಸ್ಟ್ ಡೇ ಬೇಲ್ ಮೇಲೆ ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ನಾನು ನನ್ನ ಎಲ್ಲ ಕನ್ನಡ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನನ್ನ ಫೀಲ್ಡ್ ವರ್ಕರ್ ಇವತ್ತು ಲಕ್ಷಾಂತರ ಜನ ಇದ್ದಾರೆ ಫೀಲ್ಡ್ ವರ್ಕರು. ಎಲ್ಲ ಒಂದೊಂದು ಸಣ್ಣ ಪುಟ್ಟ ಇದರಲ್ಲೂ ಒಂದೊಂದು ಸಂಘಗಳಿದ್ದಾವೆ. ಸೇವಿಂಗ್ಸ್ ಶಾಪ್ ತಗೊಳ್ಳಿ, ತರಕಾರಿ ಅಂಗಡಿ ತಗೊಳ್ಳಿ, ಎಲ್ಲದೂ ಒಂದು ಸಂಘಗಳಿದೆ. ನಮ್ಮಲ್ಲಿ ಯಾವ ಸಂಘಗಳು ಇಲ್ಲ, ಯಾವ ಯೂನಿಯನು ಇಲ್ಲ. ನಮ್ಮ ನಾವೇ ಕಾಪಾಡ್ಕೊಬೇಕು. ಎದುರ್ತಾರೆ. ಎಲ್ಲಿ ನಾವು ಇಂಥವ್ರನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋದ್ರೆ ಕೆಲಸಕ್ಕೆ ಸಮಸ್ಯೆ ಆಗಿಬಿಡುತ್ತೋ ಅನ್ನೋ ಭಯ ಅವರಿಗೆ. ಯಾರು ಸ್ಟೆಪ್ ತಗೊಂಡು ಮುಂದೆ ಬರ್ತಾಯಿಲ್ಲ. ನಾನು ಹೇಳೋದಿಷ್ಟೇ, ನಾವೇನು ಕಂಪ್ನಿನ ಕೆಲಸ ಮಾಡ್ತೀವಿ ಮಾಡ್ತಿರ್ತೀರಾ, ಅದಕ್ಕೂ ಮುಂಚೆ ನೀವು ಅನ್ನ ತಿಂತಿದ್ರೆ, ಅದಿಲ್ಲ ಅಂದರೂ ಅನ್ನ ತಿಂತೀರಾ, ಅದನ್ನು ಬಿಟ್ಬಿಡಿ. ದೇವರು ಎಲ್ಲರೂ ಒಂದು ಕಡೆ ನಮಗೆ ಕನ್ನಡ ಪರ ಸಂಘಟನೆಗಳಿದೆ. ಎಷ್ಟೋ ಜನ ಇವತ್ತು ನಾನು ಇದು ಕೆಲಸ ಮಾಡಿದ್ಮೇಲೆ ನೀವು ಕೆಲಸ ಕೊಡ್ತೀವಿ ಬನ್ನಿ ಅಂತ ಮುಂದೆ ಬಂದಿದ್ದಾರೆ. ನಿಮಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಹೋರಾಟ ಮಾಡಿ. ಹಿಂದಿ ಭಾಷೆಯ ಏರಿಕೆ ನಮ್ಮಲ್ಲಿ ತುಂಬ ಆಗ್ತಾಯಿದೆ. ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಲ್ಲಿ ಎಲ್ಲ ಭಾಷಿಕರಿದ್ದಾರೆ. ಬಟ್ ಹಿಂದಿಯವರ ಏರಿಕೆ ತುಂಬ ಆಗ್ತಾಯಿದೆ. ಅವ್ರು ಕನ್ನಡ ಮಾತಾಡೋಲ್ಲ, ಕನ್ನಡ ಗೊತ್ತಿಲ್ಲ, ಡೋಂಟ್ ಟಾಕ್ ಕನ್ನಡ ಅಂತಾರೆ. ಅವ್ರು ಮಾತಾಡೋದು ಬೇಡ, ಗೌರವಿಸ್ಬೇಕು. ಏನಕ್ಕೆ ಬೈತಾರೆ? ನಮ್ಮ ಭಾಷೆನ ಬೈತಾರೆ ಅಂತಂದರೆ ನಾವು ಅವ್ರಿಗೆ ಎಷ್ಟು ಫ್ರೀಡಮ್ ಕೊಟ್ಕೊಂಡಿದ್ದೀವಿ. ನಾವೇ ಅವ್ರಿಗೆ ಈ ಥರ ಹಿಂಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರೆ, ಬೈದಾಗ ಏನಾಗುತ್ತೋ ಅಂದ್ಕೊಂಡು ನಾವು ಬಿಟ್ಕೊಂಡು ಹೋಗ್ತಾಯಿದ್ರೆ ಇನ್ನೂ ಹೆಚ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ಇದಿಷ್ಟು ಏನು ಅನಿಲ್ ಅವರು ಹೇಳ್ತಿರುವಂಥ ಮಾತು. ಯಾಕಂತಂದರೆ ಈಗಾಗಲೇ ದೂರದಾರು ಅನಿಲ್ರು ಇದು ಸಂಬಂಧಪಟ್ಟಂತೆ ಕೇಸ್ ಕೂಡ ಕೊಟ್ಟಿದ್ದರು. ಪೊಲೀಸ್ ಸಹಿತ ಈಗಾಗಲೇ ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಕೆಲಸ ಸಹಿತ ಆಗಿದೆ. ಅರೆಸ್ಟ್ ಕೂಡ ಮಾಡಿ ಈಗ ಬೇಲ್ ಮೂಲಕ ಹೊರ ಬಂದಿರುವಂಥದ್ದು. ಬಳಿಕ ಈಗ ಆತ ಕ್ಷಮೆ ಕೇಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಇನ್ನಾದರೂ ಸಹಿತ ಹೊರಗಡೆಯಿಂದ ಬಂದಂಥವರು ಕನ್ನಡ ಕಲಿದೇ ಇದ್ರೂ ಚಿಂತೆ ಇಲ್ಲ, ಆದರೆ ಕನ್ನಡ ಭಾಷೆಗೆ ಅವಮಾನ ಮಾಡೋದನ್ನು ನಿಲ್ಲಿಸಬೇಕು ಅನ್ನೋಂಥದ್ದು ಈಗ ಎಲ್ಲರೂ ಒತ್ತಾಯ ಆಗಿರುವಂಥದ್ದು. ಓಕೆ.